ಕ್ರಿಕೆಟ್ ಜಗತ್ತಿನ ಇಂಟ್ರೆಸ್ಟಿಂಗ್ ಸುದ್ದಿಗಳನ್ನ ಕ್ವಿಕ್ ಆಗಿ ಹೇಳ್ತೇನೆ ಕ್ರಿಕೆಟ್ ರೌಂಡ್ ಅಪ್ ನಲ್ಲಿ. ನಾನು ಶಾಂತ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ಟಿ20 ವಿಶ್ವಕಪ್ ಸಮರದಲ್ಲಿ ಕ್ರಿಕೆಟ್ ಲೋಕದ ಶಿಶು ಅಮೆರಿಕ ವಿರುದ್ಧ ಪಾಕಿಸ್ತಾನ ಹೀನಾಯ ಸೋಲು ಅನುಭವಿಸಿದೆ. ಗ್ರೂಪ್ ಎ ನಲ್ಲಿ ಡಲ್ಲಾಸ್ನಲ್ಲಿ ನಡೆದ ಪಂದ್ಯದಲ್ಲಿ ಟಾಸ್ ಸೋತು ಮೊದಲು ಬ್ಯಾಟಿಂಗ್ ಮಾಡಿದ ಪಾಕಿಸ್ತಾನಕ್ಕೆ ಆರಂಭದಲ್ಲಿ ಆಘಾತ ಎದುರಾಯಿತು. ಪಾಕಿಸ್ತಾನ ನಿಗದಿತ 20 ಓವರ್ಗಳಲ್ಲಿ 7 ವಿಕೆಟ್ ನಷ್ಟಕ್ಕೆ 159 ರನ್ ಗಳಿಸಿತು. ಬಳಿಕ 160 ರನ್ಗಳ ಗುರಿಯೊಂದಿಗೆ ಕಣಕ್ಕಿಳಿದ ಅಮೆರಿಕ ತಂಡಕ್ಕೆ ಕೊನೆ ಓವರ್ನಲ್ಲಿ 15 ರನ್ ಬೇಕಾಗಿತ್ತು. ಮೊದಲ 5 ಎಸೆತಗಳಲ್ಲಿ 4 ಸಿಂಗಲ್ಸ್ ಮತ್ತು 1 ಸಿಕ್ಸರ್ ಮೂಲಕ 10 ರನ್ಗಳು ಬಂದಿದ್ವು. ಕೊನೆಯ ಎಸೆತದಲ್ಲಿ ಗೆಲುವಿಗೆ 5 ರನ್ಗಳ ಅಗತ್ಯವಿದ್ದಾಗ ನಿತೀಶ್ ಬೌಂಡ್ರಿ ಗಳಿಸಿ ಪಂದ್ಯ ಟೈ ಆಗುವಂತೆ ಮಾಡಿದ್ರು. ಇದರೊಂದಿಗೆ ಫಲಿತಾಂಶಕ್ಕಾಗಿ ಸೂಪರ್ ಓವರ್ಗೆ ಆಡಿಸಲಾಯಿತು. ಸೂಪರ್ ಓವರ್ನಲ್ಲಿ ಮೊದಲು ಬ್ಯಾಟ್ ಮಾಡಿದ ಅಮೆರಿಕ 1 ವಿಕೆಟ್ ಕಳೆದುಕೊಂಡು 18 ರನ್ಗಳನ್ನು ಗಳಿಸಿತು. ಪಾಕ್ ಪರ ಮೊಹಮ್ಮದ್ ಅಮೀರ್ ಸೂಪರ್ ಓವರ್ ಬೌಲ್ ಮಾಡಿದ್ರು. ವಿಶೇಷ ಅಂದ್ರೆ ಸೂಪರ್ ಓವರ್ನಲ್ಲಿ 7 ರನ್ಗಳು ಇತರೆ ರನ್ಗಳ ಮೂಲಕವೇ ಬಂದಿದ್ದು. 18 ರನ್ಗಳ ಗುರಿ ಬೆನ್ನತ್ತಿದ ಪಾಕ್ 1 ವಿಕೆಟ್ ಕಳೆದುಕೊಂಡು ಕೇವಲ 13 ರನ್ ಗಳಿಸಲಷ್ಟೇ ಸಾಧ್ಯವಾಯಿತು. ಮೊದಲ ಪಂದ್ಯದಲ್ಲೇ ಪಾಕಿಸ್ತಾನ ಸೋಲಿನೊಂದಿಗೆ ಟೂರ್ನಿಯನ್ನು ಆರಂಭ ಮಾಡಿದ್ದು ಸೂಪರ್ 8ಗೆ ಅರ್ಹತೆ ಪಡೆಯಲು ಉಳಿದ ಎಲ್ಲಾ ಪಂದ್ಯಗಳನ್ನು ಗೆಲ್ಲಲೇಬೇಕಿದೆ. ಪಾಕಿಸ್ತಾನದ ಮುಂದಿನ ಪಂದ್ಯ ಭಾರತ ವಿರುದ್ಧ ನಡೆಯಲಿದೆ. ಭಾರತದ ವಿರುದ್ಧ ಪಂದ್ಯ ಸೋತ್ರೆ ಪಾಕಿಸ್ತಾನ ಈ ಬಾರಿಯ ವಿಶ್ವಕಪ್ನಿಂದ ಬಹುತೇಕ ಹೊರಹೋದಂತೆ ಲೆಕ್ಕ. ಅಮೆರಿಕ ವಿರುದ್ಧದ ಸೋಲಿನ ಬಳಿಕ ಪಾಕಿಸ್ತಾನ ತಂಡದ ನಾಯಕ ಬಾಬರ್ ಅಜಮ್ ಅವರು ಮಾತನಾಡಿದ್ದಾರೆ. ಆದರೆ ಅವರ ಇಂಗ್ಲಿಷ್ ಭಾಷೆ ಸಾಕಷ್ಟು ಟ್ರೋಲ್ ಆಗ್ತಾ ಇದೆ. ಮೊದಲ 6 ಓವರ್ಗಳಲ್ಲಿ ಬ್ಯಾಟಿಂಗ್ ಮಾಡುವಾಗ ನಮಗೆ ಯಾವುದೇ ಲಾಭ ಆಗಲಿಲ್ಲ. ಒಂದರ ಹಿಂದೆ ಒಂದರಂತೆ ವಿಕೆಟ್ಗಳು ಬಿದ್ವು. ಬ್ಯಾಟ್ಸ್ಮನ್ಗಳಾಗಿ ನಾವು ಪಾರ್ಟ್ನರ್ಶಿಪ್ಗಳನ್ನು ಬೆಳೆಸಬೇಕು. ಆದರೆ ನಾವು ಅಂದುಕೊಂಡಂತೆ ಗೆಲುವು ಸಾಧಿಸಿಲ್ಲ. ನಮ್ಮ ಸ್ಪಿನ್ನರ್ಗಳು ಕೂಡ ಉತ್ತಮ ಪ್ರದರ್ಶನ ನೀಡಲಿಲ್ಲ. ಇದು ನಮಗೆ ದುಬಾರಿ ಆಯಿತು ಎಂದಿದ್ದಾರೆ. ಅಸಲಿಗೆ ಬಾಬರ್ ಅವರು ಮಾತನಾಡಿದ್ದು ಬಟ್ಲರ್ ಇಂಗ್ಲಿಷ್ ಆಗಿತ್ತು. ಹೀಗಾಗಿ ಎಲ್ಲರೂ ಕೂಡ ಇದನ್ನ ಟೀಕೆ ಮಾಡ್ತಿದ್ದಾರೆ. ಪಾಕಿಸ್ತಾನದ ಬೌಲಿಂಗ್ಗಿಂತ ಬಾಬರ್ ಅಜಮ್ ಅವರ ಇಂಗ್ಲಿಷ್ ಉತ್ತಮವಾಗಿದೆ ಎಂದು ವ್ಯಂಗ್ಯ ಮಾಡ್ತಿದ್ದಾರೆ. ಪಾಕ್ ವಿರುದ್ಧದ ಪಂದ್ಯದಲ್ಲಿ ಯುಎಸ್ಎ ತಂಡದ ಪರವಾಗಿ ಆಡ್ತಾ ಇರುವ ಕನ್ನಡಿಗ ಅಬ್ಬರಿಸಿದ್ದಾರೆ. ಚಿಕ್ಕಮಗಳೂರು ಮೂಲದ ನಾಸ್ತುಷ್ ಕೆಂಚಿಗೆ 3 ವಿಕೆಟ್ ಪಡೆಯುವ ಮೂಲಕ ಮಿಂಚಿದ್ದಾರೆ. ಎಡಗೈ ಸ್ಪಿನ್ನರ್ ನಾಸ್ತುಷ್ ಕೆಂಜಿಗೆ ಪಾಕಿಸ್ತಾನ ವಿರುದ್ಧದ ಪಂದ್ಯದಲ್ಲಿ 4 ಓವರ್ಗಳಲ್ಲಿ 30 ರನ್ ನೀಡಿ ಪ್ರಮುಖ 3 ವಿಕೆಟ್ಗಳನ್ನು ಪಡೆದರು. ಉಸ್ಮಾನ್ ಖಾನ್, ಶದಾಬ್ ಖಾನ್ ಮತ್ತೆ ಅಜಮ್ ಖಾನ್ ಅವರ ವಿಕೆಟ್ ಪಡೆದು ಪಾಕಿಸ್ತಾನದ ರನ್ ಗಳಿಕೆಗೆ ಕಡಿವಾಣ ಹಾಕಿದರು. ಅಮೆರಿಕ ವಿರುದ್ಧ ಸೋತಿರುವ ಪಾಕಿಸ್ತಾನ ಆಟಗಾರರು ಮಾನಸಿಕ ಒತ್ತಡಕ್ಕೆ ಸಿಲುಕಿದ್ದಾರೆ. ಭಾರತ ಮತ್ತು ಪಾಕ್ ಟಿ20 ಮಾದರಿಯ ಕ್ರಿಕೆಟ್ನಲ್ಲಿ 12 ಬಾರಿ ಮುಖಾಮುಖಿಯಾಗಿದ್ದು ಇದರಲ್ಲಿ ಭಾರತ 8 ಪಂದ್ಯಗಳನ್ನು ಗೆದ್ದಿದೆ. ಇದರಿಂದಾಗಿ ಅಂಕಿಅಂಶಗಳ ವಿಷಯದಲ್ಲಿ ಭಾರತ ಮೇಲುಗೈ ಸಾಧಿಸಿದೆ. ಸದ್ಯ ಪಾಕ್ ಆಟಗಾರರ ಪ್ರದರ್ಶನದಿಂದ ಆ ದೇಶದ ಕ್ರಿಕೆಟ್ ಅಭಿಮಾನಿಗಳು ಹಾಗೆ ಮಾಜಿ ಕ್ರಿಕೆಟಿಗರು ತಂಡದ ಮೇಲೆ ಸಿಟ್ಟಾಗಿದ್ದಾರೆ. ಪಾಕ್ ತಂಡದ ಸೋಲಿಗೆ ಪ್ರಮುಖ ಕಾರಣ ತಂಡದ ನಾಯಕ ಬಾಬರ್ ಅಜಮ್ ಎಂದು ಟ್ರೋಲ್ ಮಾಡಲಾಗ್ತಾ ಇದೆ. ನಾಯಕ ಬಾಬರ್ 43 ಎಸೆತಗಳಲ್ಲಿ 44 ರನ್ ಗಳಿಸಿದ್ರು. ಅವರ ನಿಧಾನಗತಿಯ ಆಟದಿಂದಲೇ ಉಳಿದ ಬ್ಯಾಟ್ಸ್ಮನ್ಗಳು ಒತ್ತಡಕ್ಕೆ ಸಿಲುಕಿದ್ರು ಎಂದು ಕಿಡಿಕಾರಿದ್ದಾರೆ. ಪಾಕಿಸ್ತಾನ ವಿರುದ್ಧದ ಪಂದ್ಯಕ್ಕೆ ಟೀಂ ಇಂಡಿಯಾ ಪ್ಲೇಯಿಂಗ್ 11 ಸಿದ್ಧವಾಗಿದೆ. ಟೀಂ ಇಂಡಿಯಾ ಪರ ನಾಯಕ ರೋಹಿತ್ ಶರ್ಮಾ ಹಾಗೆ ವಿರಾಟ್ ಕೊಹ್ಲಿ ಇನ್ನಿಂಗ್ಸ್ ಆರಂಭಿಸುವುದು ಖಚಿತವಾಗಿದೆ. ಐರ್ಲೆಂಡ್ ವಿರುದ್ಧದ ಪಂದ್ಯಕ್ಕೂ ಇದೇ ಜೋಡಿ ಕಣಕ್ಕಿಳಿದಿತ್ತು. 3ನೇ ಕ್ರಮಾಂಕದಲ್ಲಿ ವಿಕೆಟ್ ಕೀಪರ್ ಆಗಿ ರಿಷಬ್ ಪಂತ್ ಕಣಕ್ಕಿಳಿಯುವುದು ಖಚಿತ. ನಂಬರ್ 4ರ ಸ್ಲಾಟ್ನಲ್ಲಿ ಸೂರ್ಯಕುಮಾರ್ ಯಾದವ್ ಬಲ ತುಂಬಲಿದ್ದಾರೆ. ಆಲ್ರೌಂಡರ್ಗಳಾದ ಹಾರ್ದಿಕ್ ಪಾಂಡ್ಯ ಹಾಗೂ ಶಿವಮ್ ದುಬೆ ಫಿನಿಷರ್ಗಳಾಗಿ ಅಬ್ಬರಿಸುವುದು ಕನ್ಫರ್ಮ್. ಇನ್ನು ಲೆಫ್ಟ್ ಆರ್ಮ್ ಸ್ಪಿನ್ನರ್ಗಳಾದ ರವೀಂದ್ರ ಜಡೇಜಾ ಮತ್ತು ಅಕ್ಷರ್ ಪಟೇಲ್ ಇಬ್ಬರಿಗೂ ಕೂಡ ಮತ್ತೆ ಸ್ಥಾನ ಸಿಗಲಿದೆ. ಜಸ್ಪ್ರೀತ್ ಬೂಮ್ರಾ, ಮೊಹಮ್ಮದ್ ಸಿರಾಜ್ ಹಾಗೆ ಹರ್ಷದೀಪ್ ಸಿಂಗ್ ಕೂಡ ಮೂವರು ಸಹ ಎದುರಾಳಿಗಳಿಗೆ ಕಂಟಕವಾಗಲಿದ್ದಾರೆ. ಇಂಡೋ ಪಾಕ್ ಪಂದ್ಯ ಅಂದ್ರೆ ಬರೀ ಕಣ್ಣಿಗಷ್ಟೇ ಅಲ್ಲ, ಪ್ರಸಾರ ವಾಹಿನಿಗೂ ಕೂಡ ದೊಡ್ಡ ಹಬ್ಬ. ಜೂನ್ 9ರಂದು ಸಾಂಪ್ರದಾಯಿಕ ಎದುರಾಳಿಗಳು ಕಾದಾಡ್ತಾ ಇದ್ದು ಬಿಗ್ ಗೇಮ್ನಿಂದ ಸ್ಟಾರ್ ಇಂಡಿಯಾ ವಾಹಿನಿಗೆ ಬಂಪರ್ ಜಾಕ್ಪಾಟ್ ಹೊಡೆದಿದೆ. ಸೆಕೆಂಡ್ಸ್ಗೆ ಲಕ್ಷ ಹಣ ಜೇಬಿಗಿಳಿಸಿಕೊಳ್ತಿದ್ದಾರೆ. ಕಳೆದ ಬಾರಿಗೆ ಹೋಲಿಸಿದರೆ ಜಾಹೀರಾತಿನ ದರ 22ರಿಂದ 25% ಹೆಚ್ಚಾಗಿದೆ. ಪಂದ್ಯ ಪ್ರಸಾರದ ಟಿವಿ ಹಕ್ಕು ಪಡೆದಿರೋ ಸ್ಟಾರ್ ಸ್ಪೋರ್ಟ್ಸ್ ವಾಹಿನಿ ಆ ದಿನ 10 ಸೆಕೆಂಡ್ ಜಾಹೀರಾತಿಗೆ ಬರೋಬ್ಬರಿ 50 ಲಕ್ಷ ರೂಪಾಯಿ ಗಳಿಸಲಿದೆ. ಈಗಾಗಲೇ ಈ ಮ್ಯಾಚ್ನ 90% ಜಾಹೀರಾತು ಫುಲ್ ಆಗಿದೆ. ಪಾಕಿಸ್ತಾನವನ್ನ ಹೊರತುಪಡಿಸಿ ಭಾರತ ಆಡುವ ಉಳಿದ ಪಂದ್ಯಗಳ ವೇಳೆ 10 ಸೆಕೆಂಡ್ಸ್ಗೆ 11.25 ಲಕ್ಷ ರೂಪಾಯಿ ಚಾರ್ಜ್ ಮಾಡಲಾಗ್ತಿದೆ. ಹಾಗೆ ಇನ್ನುಳಿದ ನಾನ್ ಇಂಡಿಯನ್ ಮ್ಯಾಚ್ಗೆ 10 ಸೆಕೆಂಡ್ಸ್ಗೆ 4.5 ಲಕ್ಷ ರೂಪಾಯಿ ಮಾತ್ರ ಗಳಿಸಲಿದೆ. ಕಿಂಗ್ ವಿರಾಟ್ ಕೊಹ್ಲಿಯ ತಾಕತ್ತಿನ ಬಗ್ಗೆ ಲೆಜೆಂಡ್ ಸುನಿಲ್ ಗವಾಸ್ಕರ್ ಸವಾಲ್ ಎಸೆದಿದ್ದಾರೆ. ಟಿ20 ವಿಶ್ವಕಪ್ನಲ್ಲಿ ಐರ್ಲೆಂಡ್ ವಿರುದ್ಧದ ಪಂದ್ಯದಲ್ಲಿ ಓಪನರ್ ಆಗಿ ಕಣಕ್ಕಿಳಿದ ವಿರಾಟ್ ಕೊಹ್ಲಿ 5 ಎಸೆತಗಳನ್ನು ಎದುರಿಸಿ ಜಸ್ಟ್ 1 ರನ್ ಗಳಿಸಿ ಔಟ್ ಆಗಿದ್ರು. ಇದು ಕೋಟ್ಯಾಂತರ ಫ್ಯಾನ್ಸ್ ಹಾಗೆ ಕ್ರಿಕೆಟರ್ಸ್ಗೂ ಕೂಡ ನಿರಾಸೆ ಮೂಡಿಸಿತ್ತು. ಅಭ್ಯಾಸ ಪಂದ್ಯವನ್ನಾಡದೆ ನೇರವಾಗಿ ಅಸಲಿ ಅಖಾಡಕ್ಕಿಳಿದ ವಿರಾಟ್ ಕೊಹ್ಲಿ ಫೇಲ್ ಆಗಿದ್ರು. ವಿರಾಟ್ ಪ್ರದರ್ಶನದ ಬಗ್ಗೆ ಮಾತನಾಡಿರುವ ಗವಾಸ್ಕರ್, ಲೆಜೆಂಡ್ ಆಟಗಾರರು ಒಂದು ಪಂದ್ಯದಲ್ಲಿ ಫೇಲ್ ಆದ್ರೆ ಮುಂದಿನ ಪಂದ್ಯದಲ್ಲಿ ಕಂಬ್ಯಾಕ್ ಮಾಡ್ತಾರೆ. ಪಾಕ್ ವಿರುದ್ಧದ ಪಂದ್ಯದಲ್ಲಿ ಆಡಿ ತೋರಿಸ್ಲಿ ಅನ್ನೋ ಮಾತುಗಳನ್ನಾಡೋ ಮೂಲಕ ಸವಾಲು ಹಾಕಿದ್ದಾರೆ. ಪ್ಯಾಟ್ ಕಮಿನ್ಸ್ ಆಸ್ಟ್ರೇಲಿಯಾದ ಸಾರ್ವಕಾಲಿಕ ಶ್ರೇಷ್ಠ ನಾಯಕರಲ್ಲಿ ಒಬ್ಬರು. 2023ರಲ್ಲಿ ಐಸಿಸಿ ಟೆಸ್ಟ್ ಚಾಂಪಿಯನ್ಶಿಪ್ ಟ್ರೋಫಿ ಮತ್ತು ಏಕದಿನ ವಿಶ್ವಕಪ್ ಗೆದ್ದುಕೊಟ್ಟ ಆಸೀಸ್ ನಾಯಕ ಕಮಿನ್ಸ್ ಅವರು ಪ್ರಸ್ತುತ ಟಿ20 ವಿಶ್ವಕಪ್ನಲ್ಲಿ ವಾಟರ್ ಬಾಯ್ ಆಗಿದ್ದಾರೆ. ಮಿಚೆಲ್ ಮಾರ್ಷ್ ಟಿ20 ವಿಶ್ವಕಪ್ನಲ್ಲಿ ಆಸೀಸ್ ತಂಡವನ್ನು ಮುನ್ನಡೆಸ್ತಾ ಇದ್ದಾರೆ.
ಆದರೆ ಒಮನ್ ವಿರುದ್ಧದ ಪಂದ್ಯದಲ್ಲಿ ಕಮಿನ್ಸ್ ಅವರಿಗೆ ಅವಕಾಶ ನೀಡಿರಲಿಲ್ಲ. ಹೀಗಾಗಿ ಪಂದ್ಯದ ಅವಧಿಯಲ್ಲಿ ಕಮಿನ್ಸ್ ವಾಟರ್ ಬಾಯ್ ಆಗಿ ಸೇವೆ ಸಲ್ಲಿಸಿದ್ದಾರೆ. ಭಾರತ ಫುಟ್ಬಾಲ್ ತಂಡದ ನಾಯಕ ಸುನಿಲ್ ಚೆಟ್ರಿ ತಮ್ಮ ವೃತ್ತಿ ಜೀವನಕ್ಕೆ ನಿವೃತ್ತಿ ಘೋಷಿಸಿದ್ದು ಗುರುವಾರ ತಮ್ಮ ಕೊನೆಯ ಪಂದ್ಯವನ್ನಾಡಿದ್ದಾರೆ. ವಿಶ್ವಕಪ್ ಫುಟ್ಬಾಲ್ ಅರ್ಹತಾ ಸುತ್ತಿನ ಪಂದ್ಯದಲ್ಲಿ ಅತ್ಯುತ್ತಮ ಪ್ರದರ್ಶನ ನೀಡಿದರೂ ಕೂಡ ಕುವೈತ್ ವಿರುದ್ಧ ಒಂದೇ ಒಂದು ಗೋಲು ಬಾರಿಸದೆ ಡ್ರಾ ಆಯಿತು. ಭಾರತೀಯ ಫುಟ್ಬಾಲ್ ಅನ್ನು ಉನ್ನತ ಮಟ್ಟಕ್ಕೆ ಕೊಂಡೊಯ್ದಿರುವ ಛಟ್ರಿ ಭಾರತದ ಪರ 151 ಪಂದ್ಯಗಳಲ್ಲಿ 94 ಗೋಲುಗಳನ್ನು ಗಳಿಸಿದ್ದಾರೆ. ಆದರೆ ತಮ್ಮ ಕೊನೆಯ ಪಂದ್ಯದಲ್ಲಿ ಗೋಲು ಬಾರಿಸಲು ಸಾಧ್ಯವಾಗಲಿಲ್ಲ. ಭಾರತ ಕಂಡ ಸರ್ವಶ್ರೇಷ್ಠ ಫುಟ್ಬಾಲ್ ಆಟಗಾರರಾಗಿರುವ ಛಟ್ರಿ ಅವರಿಗೆ ಫಿಫಾ ವಿಶೇಷ ಪೋಸ್ಟರ್ ಬಿಡುಗಡೆ ಮಾಡಿ ಗೌರವ ಸಲ್ಲಿಸಿದೆ. ಇನ್ನು ಛಟ್ರಿ ತಮ್ಮ ಕೊನೆಯ ಪಂದ್ಯದಲ್ಲಿ ಆಡಿದ ಬಳಿಕ ಬೀಳ್ಕೊಡುಗೆ ವೇಳೆ ಚಿಕ್ಕ ಮಗುವಿನಂತೆ ಕಣ್ಣೀರಿಟ್ಟಿದ್ದಾರೆ. ಸುನಿಲ್ ಛಟ್ರಿಗೆ ಕೋಟ್ಯಂತರ ಅಭಿಮಾನಿಗಳು ಅಭಿನಂದನೆ ಸಲ್ಲಿಸಿದ್ದಾರೆ. ಇವಿಷ್ಟು ಇವತ್ತಿನ ಕ್ರಿಕೆಟ್ ರೌಂಡ್ ಅಪ್ ಸುದ್ದಿಗಳು. ನಮಸ್ಕಾರ.